ಹಾಯ್, ಅಡ್ಲುಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ಅಡ್ಲುಕಾಯಿ ಜೊತೆಗೆ ಅವರೆಕಾಳು ಅಥವಾ ಅವರೆಬೇಳೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅವರೆಕಾಳನ್ನ ಹುರ್ಕೊಂಡು ಒಂದು ಕುಕ್ಕರಿಗೆ ಹಾಕಿ ಒಂದು 4 ವಿಸಿಲ್ ತೊಗೊಂಡೆ. ನಂತರ ಅದೇ ಪ್ಯಾನ್ಗೆ ಒಂದು ಅರ್ಧ ಕಾಫಿ ಕಪ್ಪಷ್ಟು ಅಕ್ಕಿನ ಹುರ್ಕೊಂಡು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡೆ. ನಂತರ ಮಸಾಲೆಗೆ ಕಾಯಿ, ಕಡಲೆ, ಒಂದು ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ, ಸಾಂಬಾರು ಪುಡಿ, ಈರುಳ್ಳಿ, ಬೆಳ್ಳುಳ್ಳಿನ ಹಾಕಿ ರುಬ್ಬಿ ಇಟ್ಕೊಂಡೆ. ಇನ್ನು ಅಡ್ಲುಕಾಯಿನ ನೀಟಾಗಿ ತೊಳೆದು ಮೇಲ್ಗಡೆ ಸಿಪ್ಪೆನ ತೆಗೆದು ಸಣ್ಣಕ್ಕೆ ಹಚ್ಕೊಂಡೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹುರಿದಂಥ ಒಂದು ಈರುಳ್ಳಿ ಹಾಗೆ ಉತ್ತರಿಸ್ಕೊಂಡಂಥ ಅಡ್ಲುಕಾಯಿನ ಹಾಕಿ ಅದ್ರ ಮೇಲೆ ಹುರಿದಿಟ್ಕೊಂಡಿರೋಂಥ ಅಕ್ಕಿನ ಹಾಕೋತಾ ನೀಟಾಗಿ ಫ್ರೈ ಮಾಡಬೇಕು. ಹಾಗೆ ಫ್ರೈ ಮಾಡಬೇಕಾದ್ರೆ ಅಡ್ಲುಕಾಯ್ದು ಹಸಿ ವಾಸನೆ ಹೋಗಿ ಘಮ ಘಮ ಅನ್ನುತ್ತೆ. ನಂತರ ರುಬ್ಕೊಂಡಿರೋಂಥ ಮಸಾಲೆ ಹಾಗೆ ಬೇಯಿಸಿಟ್ಕೊಂಡಿರೋಂಥ ಅವರೆಕಾಳನ್ನ ಹಾಕಿ ನಮಗೆ ಸಾರು ಯಾವುದಕ್ಕೆ ಬೇಕೋ ಯಾವುದಕ್ಕೆ ಮಾಡಿಕೊಂಡು ಉಪ್ಪಾಕಿ ಬೇಯಿಸಿದ್ರೆ ರೆಡಿ ಆಗುತ್ತೆ. ಇನ್ನು ಲಾಸ್ಟಲ್ಲಿ ಬೆಂದಂಥ ಸಾಂಬಾರಿಗೆ ಒಂದು ಕಾಫಿ ಕಪ್ಪಷ್ಟು ಹಾಲನ್ನ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ರುಚಿಯಾದ